ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಡ್ಸ್ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಮ್ಯಾಚ್ ನಂಬರ್ 6 CSK ವರ್ಸಸ್ ಪಂಜಾಬ್ ಆಡ್ತಾ ಇದೆ. ಅದು ಚೆನ್ನೈನ ಹೋಮ್ ಗ್ರೌಂಡ್ ಆದಂತಹ ಚಬಾಕ್ ಸ್ಟೇಡಿಯಂ ಅಲ್ಲಿ. ಲಾಸ್ಟ್ ಮ್ಯಾಚು ಪಂಜಾಬ್ ವಿನ್ನಿಂಗ್ ಸ್ಟ್ರೈಕ್ ಇಂದ ಬರ್ತಾ ಇದೆ. ಹೌದು, ಸಖತ್ ಪ್ರದರ್ಶನ ಕೊಟ್ಟರು, ಸಖತ್ ಪರ್ಫಾರ್ಮೆನ್ಸ್ ಮಾಡಿದ್ರು. ಅವರು ವಿನ್ನಿಂಗ್ ಸ್ಟ್ರೈಕ್ ಇಂದ ಬರ್ತಾ ಇದ್ದಾರೆ. ಒಂದ್ ಕಡೆ ಚೆನ್ನೈ ಅಂತ ಬಂದಾಗ ಇವರು ಸೋತ್ಕೊಂಡು ಬರ್ತಾ ಇದ್ದಾರೆ. ಯಾವ ರೇಂಜ್ ಸೋತ್ರು ಅಂದ್ರೆ ಅಜೀಬಾಗ್ ಸೋತ್ರು. ಲಿಟ್ರಲಿ 127ಗೆಲ್ಲ ಆಲ್ ಔಟ್ ಆಗಿದ್ರು. ಹೌದು, ಇವ್ರ ಕಡೆಯಿಂದ ಬ್ಯಾಟಿಂಗ್ ಅಲ್ಲಿ ಇರ್ಬೋದು, ಬೌಲಿಂಗ್ ಅಲ್ಲಿ ಇರ್ಬೋದು, ಕೊಲ್ಯಾಪ್ಸ್ ಅಂತ ಹೇಳ್ಬೋದು, ವರ್ಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಲಾಸ್ಟ್ ಮ್ಯಾಚ್ ಇವರು ಸೋತ್ಕೊಂಡು ಬರ್ತಾ ಇದ್ದಾರೆ. ಇವತ್ತಿನ ಮ್ಯಾಚ್ಗೆ ಇವತ್ತು ಆಡ್ತಾ ಇರೋದು ಚಪಕ್ ಸ್ಟೇಡಿಯಂ ಅಲ್ವಾ. ಇದು CSK ಹೋಮ್ ಗ್ರೌಂಡ್ ಅಂತ ಹೇಳೋದು, ಇಲ್ಲ ಪಂಜಾಬ್ ಹೋಮ್ ಗ್ರೌಂಡ್ ಅಂತ ಹೇಳೋದು. ಹೌದು, ಇದರಲ್ಲಿ ಆಡಿರೋದು 9 ಮ್ಯಾಚಸ್ ಟೋಟಲ್ ಚಪಕ್ ಸ್ಟೇಡಿಯಂ ಅಲ್ಲಿ ಪಂಜಾಬ್ CSK. ಇದರಲ್ಲಿ 5 ಮ್ಯಾಚಸ್ PBKS ವಿನ್ ಆದ್ರೆ, ಇನ್ 4 ಮ್ಯಾಚಸ್ ಚೆನ್ನೈ ವಿನ್ ಆಗಿರೋದು. ಇಲ್ಲೇ ಗೊತ್ತಾಗ್ತಾ ಇದೆ, ಚೆನ್ನೈ ಹೋಮ್ ಗ್ರೌಂಡ್ ಅಲ್ಲಿ ಬಂದು PBKS ಡಾಮಿನೇಟ್ ಮಾಡಿ ವಿನ್ ಆಗಿದ್ದಾರೆ. ಆದ್ರಿಂದ ಇವತ್ತು ಅಷ್ಟೇ ಚೆನ್ನೈಗೆ ಹೋಮ್ ಗ್ರೌಂಡ್ ಅಲ್ಲಿ ಪಂಜಾಬ್ನ ಸೋಲ್ಸೋದು ಕಷ್ಟ ಇದೆ. ಮತ್ತೆ ಇವ್ರು ಹೆಡ್ ಅಂತ ಬಂದಾಗ ಇವ್ರು ಟೋಟಲ್ ಆಡಿರೋದು 32 ಮ್ಯಾಚಸ್. ಈ 32 ಮ್ಯಾಚಸ್ ಅಲ್ಲಿ ಈಕ್ವಲ್ 16-16. ಇಲ್ಲೇ ಗೊತ್ತಾಗ್ತಾ ಇದೆ ಯಾವ ತರ ಪೈಪೋಟಿ ಇರುತ್ತೆ ಅಂತ. ಹೌದು, ಪಂಜಾಬ್ ಅವರು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಅವ್ರಿಗೆ ಯಾವ್ದೇ ಗ್ರೌಂಡ್ ಆಗಿರ್ಲಿ, ಇವಾಗಿರೋ ಟೀಮ್ಗೆ ಅದು ಚೆನ್ನೈ ಆಗಿರ್ಲಿ, ಬೆಂಗಳೂರು ಆಗಿರ್ಲಿ, ಯಾವ್ದೇ ಇದಾಗಿರ್ಲಿ, ಸಖತ್ ಪೈಪೋಟಿ ಕೊಡ್ತಾರೆ ಪಂಜಾಬ್. ಆ ತರ ಟೀಮ್ ಇದೆ. ಈಗ ನೋಡಿ, ಇವ್ರದ್ದು ಅಷ್ಟೇ 16-16 ಈಕ್ವಲ್ ಅಲ್ವಾ. ಆದ್ರಿಂದ ಇವತ್ತು ಚೆನ್ನೈಗೂ ಇವತ್ತು ಕಷ್ಟ ಇದೆ. ಹೆಡ್ ಅಂತ ಬಂದಾಗ ಟೋಟಲ್ ಆಡಿರೋ 32 ಮ್ಯಾಚಸ್. ಇದರಲ್ಲಿ ಪಂಜಾಬ್ 16 ವಿನ್ ಆಗಿದೆ, CSKನು 16 ವಿನ್ ಆಗಿದೆ. ಒಂಥರ ಈಕ್ವಲ್ ಅಂತ ಹೇಳ್ಬೋದು. ಹೌದು, ಆದ್ರಿಂದ ಇವ್ರ ಗ್ರೌಂಡ್ ಅಲ್ಲಿ ಪಂಜಾಬ್ನ ಸೋಲ್ಸೋದು ಕಷ್ಟ ಇದೆ. ಮತ್ತೆ ಚಬಾಕ್ ಸ್ಟೇಡಿಯಂ ಅಂತ ಬಂದಾಗ ಹಿಸ್ಟ್ರಿ ತೆಗೆದು ನೋಡಿದಾಗ ಇದೆಲ್ಲ ಅಸಿಸ್ಟ್ ಆಗಿರೋದು ಯಾರಿಗೆ? ಸ್ಪಿನ್ನರ್ಸ್ಗೆ. ಈ ಚಪಾಕ್ ಸ್ಟೇಡಿಯಂ ಅಂತ ಬಂದ್ರೆ ಸ್ಪಿನ್ನರ್ಸ್ ನ ಅವಳಿ ಶುರು ಆಗ್ತದೆ. ಹೌದು, ಬ್ಯಾಟಿಂಗ್ ಅಷ್ಟೊಂದು ಅಸಿಸ್ಟ್ ಆಗಲ್ಲ, ಸ್ಪೀಡ್ ಬೌಲಿಂಗ್ ಅಷ್ಟೊಂದು ಅಸಿಸ್ಟ್ ಆಗಲ್ಲ, ಸ್ಪಿನ್ಗೆ ಜಾಸ್ತಿ ಅಸಿಸ್ಟ್ ಆಗುತ್ತೆ. ಇತ್ತೀಚೆಗೆ ಒಂದ್ ರೇಂಜ್ಗೆ ಬ್ಯಾಟಿಂಗು ಸ್ವಲ್ಪ ಅಸಿಸ್ಟ್ ಆಗ್ತಾ ಇದೆ, ಮತ್ತೆ ಫಾಸ್ಟ್ ಬೌಲಿಂಗು ಅಸಿಸ್ಟ್ ಆಗ್ತಾ ಇದೆ. ಯಾಕಂದ್ರೆ ರೆಡ್ ಸಾಯಿಲ್ ವಿಕೆಟ್ ಯೂಸ್ ಮಾಡ್ತಾರೆ ಅದರಿಂದ. ಬಟ್ ಆದ್ರೂ ಇಲ್ಲಿ ಸ್ಪಿನ್ನರ್ ನ ಅವಳಿನೇ ಜಾಸ್ತಿ ಇರುತ್ತೆ. ಮತ್ತೆ ಇವತ್ತಿನ ಮ್ಯಾಚ್ಗೆ ಯಾವ ಪ್ಲೇಯಿಂಗ್ 11 ಜೊತೆ ಹೋಗ್ತಾರಂತ ಎರಡು ಟೀಮ್ಸ್ ನೋಡೋಣ. ಮೊದಲನೇದಾಗಿ CSK ನೋಡೋಣ. ಸಂಜು ಸ್ಯಾಮ್ಸನ್, ಋತುರಾಜ್ ಗಾಯಕ್ವಾಡ್ ಓಪನಿಂಗು, ಆಯುಷ್ ಮಾತ್ರೆ, ಮ್ಯಾಥ್ಯೂ ಶಾರ್ಟ್ ಲಾಸ್ಟ್ ಮ್ಯಾಚ್ ಆಡಿದ್ರಲ್ವಾ. ಈಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಏನಂದ್ರೆ ಡೆವಾಲ್ಡ್ ಬ್ರೇವಿಸ್ ಇಂಜುರಿಯಿಂದ ಫಿಟ್ ಆಗಿದ್ರಂತ ಅಪ್ಡೇಟ್ ಬರ್ತಾ ಇದೆ. ಅವರು ಆಡೋ ಚಾನ್ಸಸ್ ಜಾಸ್ತಿ ಇದೆ. ಆದ್ರಿಂದ ಮ್ಯಾಥ್ಯೂ ಶಾರ್ಟ್ ನ ಬೆಂಚಲ್ಲಿ ಕೂರಿಸೋ ಸಾಧ್ಯತೆ ಇದೆ. ಮತ್ತೆ ಶಿವಮ್ ದುಬೆ, ಕಾರ್ತಿಕ್ ಶರ್ಮಾ, ಜೇಮಿ ಓವರ್ಟನ್, ನೂರ್ ಅಹಮದ್, ಮ್ಯಾಟ್ ಹೆನ್ರಿ, ಅನ್ಶುಲ್ ಕಂಬೋಜ್, ಖಲೀಲ್ ಅಹಮದ್, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಾಹುಲ್ ಚಹರ್ ಬರೋ ಸಾಧ್ಯತೆ ಇದೆ. ಲಾಸ್ಟ್ ಮ್ಯಾಚ್ ಎಲ್ಲರಿಗೂ ಗೊತ್ತಿರೋಗೆ ಸರ್ಫರಾಜ್ ಖಾನ್ ಬಂದಿದ್ರು, ಯಾಕಂದ್ರೆ ಬ್ಯಾಟಿಂಗ್ ಕೊಲಾಪ್ಸ್ ಆಗಿತ್ತು. ಆದ್ರಿಂದ ಏನ್ ಮಾಡಿದ್ರು, ಇಂಪ್ಯಾಕ್ಟ್ ಪ್ಲೇಯರ್ ಬ್ಯಾಟಿಂಗ್ ನೇ ತಗೋಬಿಟ್ಟಿದ್ರು. ಇವತ್ತು ಚಪಾಕ್ ಅಲ್ಲಿ ಆಡ್ತಾ ಇರೋದಲ್ವಾ, ಇದು ಸ್ಪಿನ್ ಫ್ರೆಂಡ್ಲಿ ವಿಕೆಟ್ ಅಲ್ವಾ. ಆದ್ರಿಂದ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಾಹುಲ್ ಚಹರ್ನ ಯೂಸ್ ಮಾಡ್ತಾರೆ. ಮತ್ತೆ ಪಂಜಾಬ್ದು ಪ್ಲೇಯಿಂಗ್ 11 ನೋಡೋಣ. ಮತ್ತೆ ಪಂಜಾಬ್ ಅಂತ ಬಂದಾಗ ನಂಗೆ ಅನ್ಸಿದಾಗೆ ಇವತ್ತು ಪ್ಲೇಯಿಂಗ್ 11 ಚೇಂಜ್ ಮಾಡಲ್ಲ. ಲಾಸ್ಟ್ ಮ್ಯಾಚ್ ಯಾವ ಪ್ಲೇಯಿಂಗ್ 11 ಜೊತೆ ಹೋಗಿದ್ರು ಅದೇ ಪ್ಲೇಯಿಂಗ್ 11 ಆಡುವ ಸಾಧ್ಯತೆ ಇರುತ್ತೆ. ಪ್ರಭು ಸಿಮ್ರನ್ ಸಿಂಗು ಮತ್ತೆ ಪ್ರಿಯಾಂಶ್ ಆರ್ಯ ಓಪನಿಂಗು, ಮತ್ತೆ ಕುಫಾರ್ ಕನೋಲಿ. ಲಾಸ್ಟ್ ಮ್ಯಾಚ್ ಯಾವ ತರ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ವಿನ್ ಮಾಡಿಸಿದ್ರು, ಸಖತ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಇವ್ರ ಮೇಲೆ. ಮತ್ತೆ ಶ್ರೇಯಸ್ ಅಯ್ಯರ್, ನೆಹಾಲ್ ವದೇರಾ, ಶಶಾಂಕ್ ಸಿಂಗ್, ಮಾರ್ಕಸ್ ಟೋನಿಸ್, ಮಾರ್ಕೋ ಜಾನ್ಸನ್, ಸ್ಕೀವರ್ ಬ್ರಾಟ್ಲೆಟ್, ವಿಜಯ್ ಕುಮಾರ್ ಅಭಿಷೇಕ್. ಲಾಸ್ಟ್ ಮ್ಯಾಚ್ ಸಖತ್ತಾಗಿದೆ, ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡು, ಸಖತ್ ವೇರಿಯೇಷನ್ಸ್ ಇದೆ ಇವ್ರ ಹತ್ರ. ಮತ್ತೆ ಹರ್ಷದೀಪ್ ಸಿಂಗು, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಜೀವೇಂದ್ರ ಚಹಲ್ನ ಯೂಸ್ ಮಾಡ್ತಾರೆ. ಇವರು ಮೋಸ್ಟ್ಲಿ ಇವರು ಟೀಮ್ ನ ಚೇಂಜ್ ಮಾಡಲ್ಲ, ಯಾಕಂದ್ರೆ ವಿನ್ನಿಂಗ್ ಇಂದ ಬರ್ತಾ ಇದಲ್ಲ. ಅದರಿಂದ ಸೇಮ್ ಪ್ಲೇಯಿಂಗ್ 11 ಜೊತೆನೆ ಹೋಗ್ತಾರೆ. ನೋಡಿ, ಎರಡು ಟೀಮ್ಸ್ ಕಂಪೇರ್ ಮಾಡಿದಾಗ ಯಾವ ತರ ಕಾಣ್ತಾ ಇದೆ ಅಂತ. ಪಂಜಾಬ್ ಸಖತ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಬಟ್ ಚೆನ್ನೈಗೆ ಏನಂದ್ರೆ ಒಂದು ಪಾಸಿಟಿವ್, ಡೆವಾಲ್ಡ್ ಬ್ರೇವಿಸ್ ಬರ್ತಾರೆ ಅದು ಟೀಮ್ ಅಲ್ಲಿ. ಹೌದು, ಅವ್ರು ಸಖತ್ ಬಿಗ್ ಹಿಟರ್, ಸಖತ್ತಾಗಿ ಆಡ್ತಾ ಇದಾರೆ, ಅದು ಫೀಕ್ ಫಾರ್ಮ್ ಅಲ್ಲಿ ಇದಾರೆ. ಆದ್ರಿಂದ ಅವ್ರಿಗೊಂದು ಅದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಬಟ್ ಲಾಸ್ಟ್ ಇನ್ಕನ್ಸಿಸ್ಟೆನ್ಸಿ ಅನ್ನೋದು ಕಾಡ್ತಾ ಇತ್ತು ಚೆನ್ನೈ ಕಡೆ. ಸರಿಯಾಗಿ ಯಾರು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಬೌಲಿಂಗ್ ಅಲ್ಲಿ ಬ್ಯಾಟಿಂಗ್ ಅಲ್ಲೂ ಅಷ್ಟೇ. ಪಂಜಾಬ್ ಕಡೆನೂ ಬ್ಯಾಟಿಂಗ್ ಅಲ್ಲಿ ಕೊಲಾಪ್ಸ್ ಆಗಿತ್ತು, ಬಟ್ ಕೂಫರ್ ಖಾನೋಲಿ ಅವರು ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ವಿನ್ ಮಾಡಿಸಿದ್ರು. ಮತ್ತೆ ಈ ಗ್ರೌಂಡ್ ಅಲ್ಲಿ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಅಂತ ಬಂದಾಗ 160 to 170. ನೀವೇನಾದ್ರೂ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ರೆ ಅಂದ್ರೆ 170 ಅಬೌವ್ ಹೊಡಿಬೇಕು. 170 ಅಬೌವ್ ರನ್ ಸ್ಕೋರ್ ಮಾಡಿದ್ರೆ ಆಗ ಒಂದು 90% ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆವರೇಜ್ ಸೆಕೆಂಡ್ ಇನ್ನಿಂಗ್ ಸ್ಕೋರ್ ಬಂದು 150 to 160. ನೀವೇನಾದ್ರೂ 170, 180 ಆ ತರ ಬಿಟ್ಕೊಟ್ಟು ನೀವು ಚೇಸ್ ಮಾಡ್ತೀರಿ ಅಂದ್ರೆ ಕಷ್ಟ ಆಗುತ್ತೆ. ನೀವು ಏನಿದ್ರು ವಿನ್ ಆಗ್ಬೇಕಂದ್ರೆ 160 ಒಳಗಡೆ ಕಟ್ ಹಾಕ್ಬೇಕು, ಮತ್ತೆ ನೀವು ಅದನ್ನ ಚೇಸ್ ಮಾಡ್ಬೇಕು, ಆಗ ವಿನ್ ಆಗೋ ಸಾಧ್ಯತೆ ಇರುತ್ತೆ. ಇಲ್ಲಾಂದ್ರೆ ಕಷ್ಟ ಇದೆ. ಈ ಗ್ರೌಂಡ್ ಅಲ್ಲಿ ಟೋಟಲ್ ಇದುವರೆಗೂ IPL ಮ್ಯಾಚಸ್ ಆಡಿರೋದು 91. ಅದ್ರಲ್ಲಿ ಫಸ್ಟ್ ಯಾರು ಬ್ಯಾಟಿಂಗ್ ಆಡಿದಾರಲ್ವಾ ಅವರು 51 ಮ್ಯಾಚಸ್ ವಿನ್ ಆಗಿದ್ದಾರೆ. ಮತ್ತೆ ಸೆಕೆಂಡ್ ಬ್ಯಾಟಿಂಗ್ ಆಡಿದಾರಲ್ವಾ 40 ಮ್ಯಾಚಸ್ ವಿನ್ ಆಗಿದ್ದಾರೆ.
ಆದ್ರಿಂದ ಇಲ್ಲಿ ಗೊತ್ತಾಗ್ತಾ ಇದೆ CSK ಗ್ರೌಂಡ್ ಅಲ್ಲಿ ಬ್ಯಾಟಿಂಗ್ ಯಾರು ಟಾಸ್ ವಿನ್ ಆಗ್ತಾರೋ ಅವ್ರು ಬ್ಯಾಟಿಂಗ್ ತಗೊಂಡ್ರು ಆಶ್ಚರ್ಯ ಪಡೋದೇನಿಲ್ಲ. ಹೌದು, ಇಲ್ಲೇ ಗೊತ್ತಾಗ್ತಾ ಇದೆ ಅಲ್ವಾ, ಯಾಕಂದ್ರೆ ಫಸ್ಟ್ ಬ್ಯಾಟಿಂಗ್ ಆಡೋರಿಗೆ ಬೌನ್ಸ್ ಇರ್ಬೋದು, ಅನ್ನಿವನ್ ಅಷ್ಟೊಂದು ಆಗಲ್ಲ, ಸಖತ್ತಾಗಿರುತ್ತೆ. ಮತ್ತೆ ಚೇಸಿಂಗ್ ಅಂತ ಬಂದಾಗ ಅಷ್ಟರೊಳಗಡೆ ಏನಾಗುತ್ತೆ, ಪಿಚ್ ಸ್ಲೋ ಆಗ್ಬಿಡುತ್ತೆ. ಪಿಚ್ ಸ್ಲೋ ಆಗಿ ಡ್ರೈ ಆಗುತ್ತೆ, ಅನ್ನಿವನ್ ಬೌನ್ಸ್ ಆಗುತ್ತೆ. ಆದ್ರಿಂದ ಚೇಸ್ ಮಾಡಕ್ ಇದ್ರಲ್ಲಿ ಕಷ್ಟ ಆಗುತ್ತೆ. ಆದ್ರಿಂದ ಟಾಸ್ ವಿನ್ ಆದವರು ಬ್ಯಾಟಿಂಗ್ ತಗೊಂಡ್ರೆ ನಾವೇನು ಶಾಕಿಂಗ್ ಆಗೋ ಅವಶ್ಯಕತೆ ಇಲ್ಲ. ನೋಡೋಣ, ಇವತ್ತೊಂಥರ CSKಗೆ ಬಿಗ್ ಟಾಸ್ಕ್ ಅಂತಾನೆ ಹೇಳ್ಬೋದು ವಿನ್ ಆಗೋದು. ಯಾಕಂದ್ರೆ ಈ ಗ್ರೌಂಡ್ ಅಲ್ಲಿ ಪಂಜಾಬ್ದು ಡಾಮಿನೇಷನ್ ಜಾಸ್ತಿ ಇದೆ. ಆದ್ರಿಂದ ಚೆನ್ನೈ ಏನ್ ಮಾಡ್ತಾರೋ, ಏನೇನು ಯಾವ ಪ್ಲಾನ್ ಜೊತೆ ಬರ್ತಾರೋ, ಯಾವ ತರ ಎಲ್ಲ ಪ್ರಿಪೇರ್ ಆಗಿ ಬರ್ತಾರೋ ಅಂತ ನೋಡೋಣ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.